ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಧನ್ಯವಾದ ಹೇಳ್ತಾ ಹಾಗೂ ಮೇಡಮ್ ಮಾತಾಡಬೇಕಾದ್ರೆ ಹೇಳಿದ್ರು 4 ಜನ ಸೀನಿಯರ್ಸ್ ನೃತ್ಯ ಶಾಲೆಗೆ ಸತತವಾಗಿ 4ನೇ ವಾರ್ಷಿಕೋತ್ಸವ ಇದೆ. ಅದರಲ್ಲಿ 12 ಪಾಸ್ಔಟ್ ಆಗಿದೆ ತುಂಬಾ ಹೆಮ್ಮೆ ಅನಿಸುತ್ತೆ. ಇನ್ನು ಅನೇಕ ಮಕ್ಕಳು ಇರ್ಬೋದು, ಅದೇ ರೀತಿಯಾಗಿ ಪಾಲ್ಗೊಂಡು ಇನ್ನೂ ಅನೇಕ ನೃತ್ಯ ಶಾಲೆ ಬಳಿಕ 2007ರಲ್ಲಿ ಮಂಡ್ಯ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದರು. ಸಲ್ಲಿಸಿದ ಅನನ್ಯ ಸೇವೆಗಾಗಿ ಧಾರವಾಡದ ಪ್ರತಿಷ್ಠಿತ ಸಂಸ್ಥೆಯು ಅವರನ್ನು ಪದ್ಮಭೂಷಣ ಪ್ರಶಸ್ತಿಯಿಂದ ಗೌರವಿಸಿದೆ. ಇದಲ್ಲದೆ ತವರು ಸನ್ಮಾನ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳ ಗೌರವ ಹಾಗೂ ಪುರಸ್ಕಾರಗಳು ಇವರ ಪಾಲಾಗಿದೆ. ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಚೇತನ್ ಸರ್ ಹಾಗೂ ವಿದುಷಿ ರವಿರಾವ್ ಅವರಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತೀನಿ. ಇವತ್ತು ಕಾರ್ಯಕ್ರಮಕ್ಕೆ ಎಷ್ಟು ಅಚ್ಚುಕಟ್ಟಾಗಿ ಯೂಶಲಿ ಸಹ ಎಷ್ಟೊಂದು ಕಾರ್ಯಕ್ರಮ ಓದಿದ ಸಂದರ್ಭದಲ್ಲಿ 5 ಗಂಟೆ ಕಾರ್ಯಕ್ರಮ ಶುರು ಆಗಬೇಕು ಅಂತ ಅಂದರೆ 6:30 7 ಗಂಟೆ ಆಗುತ್ತೆ. ಬಟ್ ಈ ಒಂದು ಕಾರ್ಯಕ್ರಮ 4:30ಕ್ಕೆ ಒಂದು ಚೇತನ್ ಸರ್ ಕಾಲ್ ಮಾಡಿಸಿದ್ರೆ ಎಲ್ಲ ಬಂದಿದ್ದಾರೆ, ರೆಡಿಯಲ್ಲಿ ಬಂದಿದ್ದಾರೆ, ದಯವಿಟ್ಟು ಬೇಗದಲ್ಲಿ ಒಂದು 10 ನಿಮಿಷದಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಅಷ್ಟು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಯಾಕಂದರೆ ಈ ಒಂದು ನೃತ್ಯ ಚೇತನ ಕಲಾ ಶಾಲೆ ಹಾಗೂ ಈ ಒಂದು ಡಿಸಿಪ್ಲಿನ್ ಏನು ಹೇಳ್ತಾರೆ ಅಂತ ಇಲ್ಲಿ ಕಲ್ತ್ಕೊಂಡಾಗ ಒಂದು ಎರಡನೇದು ಇಬ್ಬರು ಅತಿ ಹೆಚ್ಚು. ಯಾಕಂದ್ರೆ ಮೊದಲನೇ ಬಾರಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಇಂಟ್ರಡಕ್ಷನ್ ಕೊಟ್ಟಿರೋದು ಪ್ರದೀಪ್ ಕುಮಾರ್ ಇದ್ದಾರೆ. ಗಾಂಧಿ ಒಂದು ಅನನ್ಯ ಆರ್ಟ್ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ ಸರ್. ಸೊ ಅಂಥವ್ರ ಜೊತೆಲಿ ಹಾಗೂ ಜೊತೆ ಇಬ್ಬರು ಸಾಹಿತಿಗಳು ಇಲ್ಲಪ್ಪ ನನಗೇನಪ್ಪ ನೃತ್ಯ ಚೇತನ ಶಾಲೆ ನನ್ನೇನು ಕರೆದು ವೈದ್ಯರಾಗಿ ಈ ಒಂದು ನೃತ್ಯ ಕಲಾ ಬಗ್ಗೆ ನನಗೆ ಅದ್ರ ಬಗ್ಗೆ ಅಷ್ಟು ಕ್ಲಾಸಿಕಲ್ ಡ್ಯಾನ್ಸ್ ಭರತನಾಟ್ಯ ಇರ್ಬೋದು ಅದ್ರ ಬಗ್ಗೆ ಏನು ಮಾತಾಡಬೇಕು. ಇಬ್ಬರು ಅತಿ ಹೆಚ್ಚು ಸಾಹಿತಿಗಳು ಚೆನ್ನಾಗಿ ಮಾತಾಡ್ತಾರೆ. ನಾವು ವೈದ್ಯರು ಏನು ಮಾತಾಡೋದು ಅಂತ ಅಂದ್ಕೊಂಡೆ. ಸೊ ಈ ಒಂದು ಸಂದರ್ಭದಲ್ಲಿ ನೃತ್ಯ ಹಾಗೂ ಒಂದು ವೈದ್ಯರಾಗಿ ಏನು ದೈಹಿಕವಾಗಿ ಮಾನಸಿಕವಾಗಿ ಯಾವ ರೀತಿಯಾದ ಪರಿಣಾಮ ಬೀಳುತ್ತೆ ಅಂತ ಒಂದು ಹೇಳ್ತೀನಿ. ಹಾಗೆ ನೋಡ್ಕೊಂಡು ನಮ್ಮ ಶ್ರೀಮತಿಯವರು ಒಂದು ಜೂನಿಯರ್ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿದ್ರು, ಏನೇನೇನು ಆಗ್ಬೋದು ಅಂತ ನೋಡ್ಕೊಂಡೆ. ಸೊ ಇವತ್ತು ನೃತ್ಯ ಮಾಡೋದ್ರಿಂದ ದೈಹಿಕವಾಗಿ ಏನೊಂದು ಫಿಸಿಕಲ್ ಸ್ಟ್ರೆಂತ್, ಮಾಂಸಖಂಡಗಳಿರ್ಬೋದು, ಸ್ನಾಯುಗಳಿರ್ಬೋದು, ಆ ಒಂದು ಫಿಸಿಕಲ್ ಸ್ಟ್ರೆಂತ್ ಇರುತ್ತೆ. ಅದೇ ರೀತಿಯಾದ ಒಂದು ಕಾನ್ಫಿಡೆನ್ಸ್ ಲೆವೆಲ್. ಯಾಕಂದ್ರೆ ಇಬ್ರು ಬಂದು ಒಂದು ಏನೊಂದು ಫಸ್ಟ್ ಒಂದು ಇನೋವೇಷನ್ ಸಾಂಗ್ ಮಾಡುವಂಥ ಎಷ್ಟು ಕಾನ್ಫಿಡೆನ್ಸ್, ಆ ಒಂದು ಕಾನ್ಫಿಡೆನ್ಸ್ಗೆ ನೃತ್ಯ ಶಾಲೆ ಏನು ಕಾನ್ಫಿಡೆನ್ಸ್ ವೇದಿಕೆ ಹಂಚ್ಕೊಳ್ಳೋದಕ್ಕೆ, ಧೈರ್ಯವಾಗಿ ಮಾತಾಡೋದಕ್ಕಿರ್ಬೋದು, ಧೈರ್ಯವಾಗಿ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋದಕ್ಕಿರ್ಬೋದು, ಎಕ್ಸ್ಪ್ರೆಷನ್ಸ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಡಿಸಿಪ್ಲಿನ್ ಇರ್ಬೋದು. ಅದೇ ರೀತಿಯಾದಂಥ ಒಂದು ಸ್ಟ್ರೆಸ್ ಲೆವೆಲ್ ಏನು ಎಂಡಾರ್ಫಿನ್ಸ್ ಅಂತ ಹೇಳ್ತೀವಿ, ಆ ಒಂದು ಹಾರ್ಮೋನ್ಸ್ಗಳು ಈ ಒಂದು ನೃತ್ಯ ಮಾಡುವುದರಿಂದ ಅದು ಉತ್ಪತ್ತಿ ಆಗಿದ್ದ ಸಂದರ್ಭದಲ್ಲಿ ಆ ಒಂದು ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡುತ್ತೆ. ಅನೇಕ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಫಿಸಿಕಲ್ ವೆಲ್ಬೀಯಿಂಗ್, ದೈಹಿಕವಾಗಿ ಮಾನಸಿಕವಾಗಿ ಅನೇಕ ಪರಿಣಾಮಗಳಿರುತ್ತೆ ಅಂತ ಒಂದು ಜಸ್ಟ್ ಇದೊಂದು ನೋಡಿಕೊಂಡು ನಮ್ಮ ಶ್ರೀಮಂತರು ಹೇಳಿದ್ರು ಇದನ್ನು ಮಾತಾಡಿ ಅಂತ. ಸೊ ಆ ಒಂದು ಅನೇಕ ಅನುಕೂಲತೆಗಳು ಈ ಒಂದು ನೃತ್ಯ ಮಾಡುವುದರಲ್ಲಿ ಇದೆ ಅಂತ ನಾನು ಇವತ್ತು ತಿಳ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿ ಒಂದೆರಡು ಮಾತಾಡೋಕ್ಕೆ ಹೇಳ್ಕೊಟ್ಟಂತ Let's take